ನಾಡಿನೆಲ್ಲೆಡೆ ಅದ್ದೂರಿ ಗಣೇಶ ಮಹೋತ್ಸವ ನಡೀತಾ ಇದೆ. ಆದರೂ ಕೂಡ ನಗರದಲ್ಲಿ ಗಣೇಶನಿಗೆ ವಿಸರ್ಜನೆಯ ಭಾಗ್ಯವೇ ಸಿಕ್ಕಿಲ್ಲ. ನಾಡಿನೆಲ್ಲೆಡೆ ನೇತ್ರಾವತಿಯಿಂದ ಕ್ಷೇತ್ರಕ್ಕೆ ಪಾದಯಾತ್ರೆ. ಬಿಜೆಪಿಗಿಂತ ಒಂದು ದಿನ ಮೊದಲೇ ಜೆಡಿಎಸ್ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಲಿದೆ. ಹೆಗ್ಗಡೆ ಭೇಟಿಯಾಗಿ ಬೆಂಬಲವನ್ನ ನೀಡುತ್ತೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ನಾಡಿದ್ದು ಹಾಸನದಿಂದ ದಳ ಸತ್ಯಯಾತ್ರೆಯನ್ನ ಮಾಡೋಕೆ ಮುಂದಾಗಿರುವಂತದ್ದು. ಆಗಸ್ಟ್ 31ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವಂತಹ ಅಪಪ್ರಚಾರ ಹಾಗೂ ಸುಳ್ಳು ಆರೋಪಗಳ ವಿರುದ್ಧ ಜಾತ್ಯತೀತ ಜನತಾ ದಳ ಧರ್ಮಸ್ಥಳ ಸತ್ಯಯಾತ್ರೆ ಒಂದು ಅಭಿಯಾನವನ್ನ ಕೈಗೊಳ್ಳಲಾಗಿರುವಂತದ್ದು. ಇನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ನೋಡಿ, ಜೆಡಿಎಸ್ ಪಕ್ಷದ ಕಚೇರಿ ಬಿಜೆಪಿ ಹಾಗೆ ಜೆಪಿ ನಗರದಲ್ಲಿ ಮಾತನಾಡಿದ್ರು. ಈ ಬಗ್ಗೆ ಆಗಸ್ಟ್ 31ನೇ ತಾರೀಕು ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡ್ತಾ ಇದ್ದೇವೆ. ಧರ್ಮಸ್ಥಳಕ್ಕೆ ಅಪಮಾನ ಆಗುವ ತರ ಕೆಲವೊಂದು ಹೆಜ್ಜೆಯನ್ನ ಸರ್ಕಾರ ಇಟ್ಟಿದೆ. ನಾನು ಕೂಡ ಒಬ್ಬ ಭಕ್ತನಾಗಿ ಹಾಗೂ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತರು ಧರ್ಮಸ್ಥಳ ಯಾತ್ರೆಯನ್ನ ಮಾಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ಅವರಿಗೆ ಬೆಂಬಲವನ್ನ ನೀಡ್ತೇವೆ ಅಂತ ಕೂಡ ಹೇಳಿರುವಂಥದ್ದು. ಇದರ ಜೊತೆಗೆ ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರ ಯಾವ ರೀತಿ ತನಿಖೆ ಮಾಡಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ, ಈ ಎಪಿಸೋಡ್ ಹಿಂದೆ ಇರುವಂತಹ ನಿರ್ಮಾಪಕರಾದರೂ ಯಾರು ಅಂತ ಪತ್ತೆ ಮಾಡಬೇಕು. ಇದನ್ನ ಪತ್ತೆ ಮಾಡಬೇಕಾದ್ರೆ NIA ತನಿಖೆಯನ್ನ ಮಾಡಬೇಕಾಗಿದೆ. ಧರ್ಮಸ್ಥಳ ಶ್ರೀ ಮಂಜುನಾಥನಿಗೆ ಲಕ್ಷಾಂತರ ಭಕ್ತರು ಇದ್ದಾರೆ. ನಾನು ಕೂಡ ಧರ್ಮಸ್ಥಳ ಭಕ್ತನಾಗಿದ್ದೇನೆ ಅಂತ ಕೂಡ ಮಾತನಾಡಿರುವಂಥದ್ದು. ಅದರ ಜೊತೆಗೆ ಈ ಧರ್ಮಸ್ಥಳ ಯಾತ್ರೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ, ಪಕ್ಷಾತೀತವಾಗಿ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ, ಯಾರು ಬೇಕಾದರೂ ಕೂಡ ಬರಬಹುದು. ಹಾಸನದಲ್ಲಿ ತಿಂಡಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಆನಂತರ ಹಾಸನದಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ಎನ್ನುವಂತಹ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ನಿಖಿಲ್ ಅವರು.